ನನ್ನ ಶಿಕ್ಷಕರಿಗೆ ಒಂದು ಪಾಠ. ರಾಮೇಶ್ವರಂನಲ್ಲಿರುವ ಮಸೀದಿ ರಸ್ತೆಯಲ್ಲಿ ನಾನು ವಾಸಿಸುತ್ತಿದ್ದೆ. ಇದು ಶಿವನ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿರುವ ನಗರ. ಪ್ರತಿದಿನ ಸಂಜೆ ಮಸೀದಿಯಿಂದ ಹಿಂತಿರುಗುವ ದಾರಿಯಲ್ಲಿ ಸ್ವಲ್ಪ ಹೊತ್ತು ನಾನು ದೇವಸ್ಥಾನದ ಬಳಿ ನಿಲ್ಲುತ್ತಿದ್ದೆ. ದೇವಸ್ಥಾನಕ್ಕೆ ಹೋಗುತ್ತಿದ್ದವರು ನನ್ನನ್ನು ಸಂಶಯಾಸ್ಪದವಾಗಿ ನೋಡುತ್ತಿದ್ದರು. ಹಾಗಾಗಿ ಇಲ್ಲಿಗೆ ನಾನೊಬ್ಬ ಅಪರಿಚಿತ ಎಂಬ ಭಾವನೆ ಯಾವಾಗಲೂ ನನ್ನಲ್ಲಿ ಮೂಡುತ್ತಿತ್ತು. ಒಬ್ಬ ಮುಸಲ್ಮಾನ ಹುಡುಗ ದೇವಸ್ಥಾನದ ಎದುರಿನಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ಪ್ರಾಯಶಃ ಅವರು ಆಶ್ಚರ್ಯಪಡುತ್ತಿದ್ದಿರಬಹುದು. ಸತ್ಯಾಂಶವೇನೆಂದರೆ, ಒಂದೇ ಒಂದು ಪದ ಅರ್ಥವಾಗದಿದ್ದರೂ ದೇವಸ್ಥಾನದಿಂದ ಕೇಳಿಬರುತ್ತಿದ್ದ ಲಯಬದ್ಧವಾದ ಮಂತ್ರೋಚ್ಚಾರಣೆಯನ್ನು ಕೇಳುವುದು ನನಗೆ ಬಹಳ ಇಷ್ಟವಾಗುತ್ತಿತ್ತು. ಅವುಗಳಲ್ಲಿ ಒಂದು ರೀತಿಯ ವಿಚಿತ್ರವಾದ ಮೋಡಿ ಇತ್ತು. ಇದಲ್ಲದೆ ಇನ್ನೂ ಒಂದು ಕಾರಣ ನನ್ನನ್ನು ಅಲ್ಲಿಗೆ ಹೋಗುವಂತೆ ಮಾಡುತ್ತಿತ್ತು. ದೇವಸ್ಥಾನದ ಪ್ರಧಾನ ಅರ್ಚಕರ ಮಗನಾಗಿದ್ದ ರಾಮನಾಥ ಶಾಸ್ತ್ರಿಯು ನನ್ನ ಆತ್ಮೀಯ ಗೆಳೆಯನಾಗಿದ್ದ. ಆ ಹೊತ್ತಲ್ಲಿ ಅವನು ತನ್ನ ತಂದೆಯ ಪಕ್ಕದಲ್ಲಿ ಕುಳಿತು ಸ್ತೋತ್ರಗಳನ್ನು ಹೇಳುತ್ತಿದ್ದ. ಆಗಾಗ ರಾಮನು ನನ್ನ ಕಡೆ ನೋಡಿ ಕಳ್ಳ ನಗು ಬೀರುತ್ತಿದ್ದ. ಶಾಲೆಯಲ್ಲಿ ರಾಮ ಮತ್ತು ನಾನು ಯಾವಾಗಲೂ ನಮ್ಮ ತರಗತಿಯ ಮೊದಲ ಬೆಂಚಿನಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೆವು. ನಾವು ಸಹೋದರರಂತೆ ಇದ್ದೆವು. ಹೀಗಿದ್ದರೂ ಪುರೋಹಿತರ ಮಗನಾಗಿದ್ದ ಅವನು ಜನಿವಾರ ಧರಿಸುತ್ತಿದ್ದ ಮತ್ತು ನಾನು ಧರಿಸುತ್ತಿದ್ದ ಬಿಳಿಯ ಟೋಪಿಯು ನನ್ನನ್ನು ಮುಸಲ್ಮಾನ ಎಂದು ಗುರುತಿಸುವಂತೆ ಮಾಡಿತ್ತು. ನಾವು 5ನೆಯ ತರಗತಿಯಲ್ಲಿದ್ದಾಗ ಒಂದು ದಿನ ನಮ್ಮ ತರಗತಿಗೆ ಒಬ್ಬ ಹೊಸ ಶಿಕ್ಷಕರು ಬಂದರು. ಅವರು ಬಹಳ ಕಟ್ಟುನಿಟ್ಟಿನವರಂತೆ ಕಾಣುತ್ತಿದ್ದರು. ಅವರು ತಮ್ಮ ಬೆತ್ತವನ್ನು ತಮ್ಮ ಕೈಯ ಮೇಲೆ ತಟ್ಟುತ್ತಾ ತರಗತಿಯ ಸುತ್ತ ಹೋಗುತ್ತಿರುವಾಗ ನಮ್ಮ ಮುಂದೆ ನಿಂತರು. ನೀನು ಬಿಳಿಯ ಟೋಪಿ ಹಾಕಿಕೊಂಡಿರುವವನು, ದೇವಸ್ಥಾನದ ಪುರೋಹಿತರ ಮಗನ ಪಕ್ಕ ಕುಳಿತುಕೊಳ್ಳಲು ನಿನಗೆಷ್ಟು ಧೈರ್ಯ? ಹೋಗು, ಕೊನೆಯ ಬೆಂಚಿನಲ್ಲಿ ಕುಳಿತುಕೋ ಎಂದು ಅವರು ಕೂಗಿದರು. ನನ್ನ ಮನಸ್ಸಿಗೆ ನೋವಾಯಿತು. ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡು ನನ್ನ ಪುಸ್ತಕಗಳನ್ನು ತೆಗೆದುಕೊಂಡು ಕೊನೆಯ ಸಾಲಿಗೆ ಬಂದು ಕುಳಿತೆ. ರಾಮ ಮತ್ತು ನಾನು ಇಬ್ಬರು ಶಾಲೆ ಮುಗಿದ ನಂತರ ಮೌನವಾಗಿ ಅತ್ತೆವು. ಇನ್ನು ಮುಂದೆ ನಾವಿಬ್ಬರು ಗೆಳೆಯರಾಗಲು ಅವರು ಬಿಡುವುದಿಲ್ಲವೆಂದು ನಾವು ಅಂದುಕೊಂಡೆವು. ನಾನು ಆ ದಿನ ಮನೆ ಸೇರಿದ ಮೇಲೆ ನನ್ನ ತಂದೆ ನನ್ನನ್ನು ನೋಡಿ, ನೀನು ಅಳುತ್ತಿದ್ದೆಯಾ? ಏನಾಯಿತು ಮಗನೇ ಎಂದು ಕೇಳಿದರು. ನಾನು ನಡೆದದ್ದನ್ನೆಲ್ಲ ನನ್ನ ತಂದೆಗೆ ಹೇಳಿದೆ. ಅಂತೆಯೇ ರಾಮ ಕೂಡ ತನ್ನ ಮನೆಯಲ್ಲಿ ಅದೇ ಕಥೆಯನ್ನು ಹೇಳಿದ್ದ. ಮರುದಿನ ಬೆಳಗಿನ ಜಾವ ರಾಮ ನಮ್ಮ ಮನೆಗೆ ಓಡುತ್ತಾ ಬಂದು, ನನ್ನ ತಂದೆ ಈ ಕೂಡಲೇ ನಮ್ಮ ಮನೆಗೆ ಬರುವಂತೆ ನಿನಗೆ ಹೇಳಿದ್ದಾರೆ ಎಂದು ಹೇಳಿದ. ನನಗೆ ಬಹಳ ಭಯವಾಯಿತು. ನಾನು ಇನ್ನಷ್ಟು ತೊಂದರೆಯಲ್ಲಿ ಸಿಕ್ಕಿಕೊಂಡೆ ಎಂದು ನಾನು ಭಾವಿಸಿದೆ. ನಾವು ರಾಮನ ಮನೆಗೆ ತ್ವರಿತವಾಗಿ ಹೋದೆವು. ನಮ್ಮ ಹೊಸ ಶಿಕ್ಷಕರು ಅಲ್ಲಿ ನಿಂತಿರುವುದನ್ನು ನೋಡಿ ಒಂದು ಕ್ಷಣ ನನ್ನ ಹೃದಯದ ಗತಿ ತಪ್ಪಿತು. ನಮ್ಮ ಸಂವಾದದಂತೆ ನೀವು ಕಲಾಂನಲ್ಲಿ ಕ್ಷಮೆ ಕೇಳಿ ಎಂದು ರಾಮನ ತಂದೆ ಗಡಸು ಮುಖದಲ್ಲಿ ಶಿಕ್ಷಕರಿಗೆ ಹೇಳಿದರು. ನಾನು ಕೇಳಿಸಿಕೊಂಡದ್ದನ್ನು ನನಗೆ ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ. ಮುಖ್ಯ ಪುರೋಹಿತರು ಶಿಕ್ಷಕರಿಗೆ ನನ್ನಲ್ಲಿ ಕ್ಷಮೆ ಕೇಳುವಂತೆ ಹೇಳುತ್ತಿದ್ದಾರೆ. ಭಗವಂತನ ದೃಷ್ಟಿಯಲ್ಲಿ ಯಾವ ಮಗುವು ಇನ್ನೊಂದಕ್ಕಿಂತ ಕಡಿಮೆಯಲ್ಲ. ವಿದ್ಯಾರ್ಥಿಗಳಿಗಿರುವ ವಿಭಿನ್ನ ಹಿನ್ನೆಲೆಯ ಹೊರತಾಗಿಯೂ ಅವರು ಸಾಮರಸ್ಯದಿಂದ ಬಾಳಲು ಸಹಾಯ ಮಾಡುವುದು ಶಿಕ್ಷಕರಾಗಿ ನಿಮ್ಮ ಕರ್ತವ್ಯ. ಇನ್ನು ಮುಂದೆ ನೀವು ಈ ಶಾಲೆಯಲ್ಲಿ ಬೋಧಿಸುವಂತಿಲ್ಲ ಎಂದು ಅವರು ಹೇಳಿದರು. ಕೂಡಲೇ ನಮ್ಮ ಶಿಕ್ಷಕರು ತಮ್ಮನ್ನು ಕ್ಷಮಿಸುವಂತೆ ನನ್ನಲ್ಲಿ ಕೇಳಿದರು. ಅವರು ನನ್ನನ್ನು ತಬ್ಬಿಕೊಂಡು, ನನ್ನದು ತಪ್ಪಾಯಿತು ಕಲಾಂ. ಈ ದಿನ ನಾನು ಜೀವನದಲ್ಲಿ ಒಂದು ಪ್ರಮುಖವಾದ ಪಾಠವನ್ನು ಕಲಿತೆ ಎಂದರು. ಶಿಕ್ಷಕರು ತಮ್ಮ ವರ್ತನೆಗಾಗಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟಿದ್ದನ್ನು ರಾಮನ ತಂದೆ ನೋಡಿ ಅವರಿಗೆ ಬೋಧಿಸುವುದನ್ನು ಮುಂದುವರಿಸಲು ಅನುಮತಿಯನ್ನು ನೀಡಿದರು. ಆ ದಿನದಿಂದ ರಾಮ ಮತ್ತು ನಾನು ಹೆಮ್ಮೆಯಿಂದ ಮೊದಲ ಬೆಂಚಿನಲ್ಲೇ ಜೊತೆಯಾಗಿ ಕುಳಿತುಕೊಳ್ಳುತ್ತಿದ್ದೆವು. ಅಂದಿನಿಂದ ಇಂದಿನವರೆಗೂ ನಾವು ಅತ್ಯುತ್ತಮ ಗೆಳೆಯರಾಗಿ ಉಳಿದಿದ್ದೇವೆ.
ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.